ಪ್ರೀತಿಯ ಸ್ನೇಹಿತರೆ, ಈ ಸ್ವಾತಂತ್ರ್ಯೋತ್ಸವದ ದಿನ ಏನು ಮಾಡ್ತಾ ಇದ್ದೀರಾ? ನಮ್ಮ ನೈಪುಣ್ಯ ಟೀಮ್ ವತಿಯಿಂದ ಒಂದು ಬೈಕ್ ರ್ಯಾಲಿನ ಆಯೋಜಿಸ್ಕೊಂಡಿದ್ದೀವಿ. ನೀವು ಅನ್ಕೋತಿರ್ಬೋದು, ನೈಪುಣ್ಯ ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಟೀಮು, ಪ್ಲಾಸ್ಟಿಕ್ ಸರ್ಜರಿಗೂ ಪಾದಕ್ಕೂ ಏನಪ್ಪ ಸಂಬಂಧ ಅಂತ. ಆದರೆ ಪ್ಲಾಸ್ಟಿಕ್ ಸರ್ಜರಿಯ ಎಲ್ಲ ಸ್ಕಿಲ್ಸು ಹಾಗೂ ಇರುವಂತಹ ಎಲ್ಲ ಶಸ್ತ್ರಚಿಕಿತ್ಸೆಗಳು ಸಹಿತ ಡಯಾಬಿಟಿಕ್ ಫುಟ್ನ ಟ್ರೀಟ್ ಮಾಡೋದ್ರಲ್ಲಿ ಬಹಳ ಉಪಯೋಗಕ್ಕೆ ಬರುತ್ತೆ. ನಾವು ಎಲ್ಲ ಪ್ರಾಬ್ಲಮ್ ಆದಮೇಲೆ ಅದನ್ನು ಸಾಲ್ವ್ ಮಾಡೋದಕ್ಕಿಂತ ಈ ಪ್ರಾಬ್ಲಮ್ಸ್ನ ಪ್ರಿವೆಂಟ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಪದ್ಮಪಾದ ಸೆಂಟರ್ ಫಾರ್ ಡಯಾಬಿಟಿಕ್ ಫುಟ್ ಆ್ಯಂಡ್ ಕಾಂಪ್ಲೆಕ್ಸ್ ವುಂಡ್ಸ್ ಅಂತ ಒಂದು 6 ವರ್ಷದಿಂದ ನಡೆಸ್ಕೊಂಡ್ಬಂದಿದ್ದೀವಿ. ಸಾವಿರಾರು ಜನ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚು ಜನರಿಗೆ ಇದರ ಮಾಹಿತಿ, ಇದರ ಬಗ್ಗೆ ಜಾಗೃತಿ ಹೊಂದಲಿ ಅಂತಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಥರ ಜಾಗೃತಿ ಮೂಡಿಸೋದಕ್ಕೂ ಸ್ವಾತಂತ್ರ್ಯೋತ್ಸವ ಸೆಲೆಬ್ರೇಟ್ ಮಾಡೋದಕ್ಕೂ ಏನು ಸಂಬಂಧ? ಭಾರತ ಮಧುಮೇಹ ಡಯಾಬಿಟಿಸ್ನ ಕ್ಯಾಪಿಟಲ್. ಒಬ್ಬೊಬ್ಬ ವ್ಯಕ್ತಿಗೆ 2 ಕಾಲಿರುತ್ತೆ. ಇಮ್ಯಾಜಿನ್ ನಂಬರ್ ಆಫ್ ಡಯಾಬಿಟಿಕ್ ಫುಡ್ಸ್ ಇನ್ ಇಂಡಿಯಾ. ಪ್ರಾಬ್ಲಿ ಜಗತ್ತಿನ ಯಾವುದೇ ಭಾಗದಲ್ಲಿನೂ ಇಷ್ಟು ಡಯಾಬಿಟಿಕ್ ಫುಡ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಂಬರ್ಸ್ ಏನೋ ಇದೆ, ಅವೇರ್ನೆಸ್ ಮಾತ್ರ ಭಾಳ ಕಮ್ಮಿ ಇದೆ. ಜನರಿಗೆ ಡಯಾಬಿಟಿಸ್ನಲ್ಲಿ ಪಾದದ ಸಮಸ್ಯೆ ಆಗತ್ತೆ, ಇದರಿಂದ ಜೀವಕ್ಕೆ ಸಹಿತ ತೊಂದರೆ ಆಗುತ್ತೆ ಅನ್ನೋಂತಹ ಒಂದು ಜಾಗೃತಿ ಇಲ್ಲವೇ ಇಲ್ಲ. ಇದಕ್ಕೋಸ್ಕರ ನಾವೊಂದು ಬೈಕ್ ರ್ಯಾಲಿನ ಏರ್ಪಡಿಸ್ಕೊಂಡಿದ್ದೀವಿ. ಇದರಿಂದಾಗಿ ಡಯಾಬಿಟಿಸ್ ಇರೋರಿಗೆ ಜೀವನದಲ್ಲಿ ಬೇರೆಯವ್ರಿಗೆ ಡಿಪೆಂಡ್ ಆಗೋವಂತಹ, ಬೇರೆಯವ್ರ ಮೇಲೆ ಅವಲಂಬಿಸುವಂತಹ ಪರಿಸ್ಥಿತಿ ಬರದಲೇ ಸ್ವತಂತ್ರವಾಗಿ ಬಾಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಸಣ್ಣ ಪುಟ್ಟ ಗಾಯಗಳ ಆದ ತಕ್ಷಣ ಯಾವ ರೀತಿ ಅದನ್ನು ನೋಡ್ಕೋಬೇಕು, ಯಾವ ರೀತಿ ನಾವು ಅದನ್ನು ಕೇರ್ ತೊಗೊಂಡು ಅದು ದೊಡ್ಡದಾಗದಲ್ಲೇ ಇರೋ ಥರ ಪ್ರಿವೆಂಟ್ ಮಾಡ್ಕೋಬೇಕು ಅನ್ನೋದು ಸಹಿತ ಗೊತ್ತಾಗುತ್ತೆ. ಇದರಿಂದಾಗಿ ಅವ್ರುಗಳು ಮುಂದಿನ ದಿನದಲ್ಲಿ ಗ್ಯಾಂಗ್ರೀನ್ ಆಗಿ ಅದರದ್ದು ಆ್ಯಂಪ್ಯುಟೇಷನ್ ಮಾಡಿಕೊಂಡು ಬೇರೆಯವ್ರ ಮೇಲೆ ಅವಲಂಬಿಸಬೇಕಾಗತ್ತಲ್ಲ, ಅದನ್ನು ತಪ್ಪಿಸ್ಬೋದು. ಇನ್ನು ಡಯಾಬಿಟಿಸ್ ಆದ ತಕ್ಷಣ ಇನ್ನು ಜೀವನ ಮುಗಿದೋಯ್ತು ಅಂತನ್ನೋರಿಗೆ ಇಲ್ಲ, ಈ ಥರ ಡಯಾಬಿಟಿಸ್ ಇದ್ದು ಡಯಾಬಿಟಿಕ್ ಫುಟ್ ಇದ್ರೂ ಸಹಿತ ಇದಕ್ಕೆ ಪ್ರಾಪರ್ ಆದಂತಹ ಪರಿಹಾರಗಳಿದೆ, ಒಂದು ಟೀಮ್ ಇದರ ಹಿಂದೆ ನಿಮ್ಮ ಹಿಂದೆ ಇದೆ ಅಂತ ಒಂದು ಜಾಗೃತಿಯನ್ನು ಮೂಡಿಸ್ಬೋದು. ಈ ರೀತಿ ಜಾಗೃತಿ ಮೂಡಿಸೋದ್ರಿಂದ ಬಹಳಷ್ಟು ಜನ ಮಧುಮೇಹ ರೋಗಿಗಳು ಅವರ ಮುಂದಿನ ಜೀವನದಲ್ಲಿ ಸ್ವತಂತ್ರವಾಗಿ ಸಂತೋಷವಾಗಿ ಬಾಳ್ಬೋದು. ಬನ್ನಿ ಎಲ್ಲರೂ ಭಾಗವಹಿಸಿ ಈ ಬೈಕ್ ರ್ಯಾಲಿಯಲ್ಲಿ.